ಪಟ್ಟಣದಲ್ಲಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 25-26ನೇ ಸಾಲಿನ ಟಿಎಸ್ಪಿ ಯೋಜನೆಯ 10 ಕೊಠಡಿಗಳು ಭೂಮಿ ಪೂಜೆ ಮತ್ತು ಗ್ಯಾರಂಟಿ ಯೋಜನೆಯ ಶಕ್ತಿ ಯೋಜನೆಯ 500 ಕೋಟಿಯನ್ನು ದಾಟಿರುವ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆ ಮಾಡಿದರು. ಕಾಂಗ್ರೆಸ್ ಸರ್ಕಾರದಿಂದ ಅನೇಕ ಉತ್ತಮಗಳ ಕೆಲಸಗಳು ಆಗುತ್ತಿವೆ. ತಾಲೂಕಿನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿವೆ. ಪಂಚ ಗ್ಯಾರಂಟಿ ಯೋಜನೆಗಳು ಬಹಳ ದಿನಗಳ ನಡೆಯುವುದಿಲ್ಲ ಎಂದು ಬಿಜೆಪಿಯವರು ಆರೋಪ ಮಾಡಿದ್ದರು. ಇದಕ್ಕೆ ಉತ್ತರ ಎಂಬಂತೆ ಈ ಯೋಜನೆಯು 500 ಕೋಟಿಯ ಸಂಭ್ರಮಾಚರಣೆಯಲ್ಲಿ ನಡೆಯುತ್ತಿದೆ. ಪಟ್ಟಣದಲ್ಲಿ ಸೋಮವಾರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ 25-26ನೇ ಸಾಲಿನ ಟಿಎಸ್ಪಿ ಯೋಜನೆಯ ಅಡಿಯಲ್ಲಿ 10 ಕೊಠಡಿಗಳ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರದಿಂದ ಉತ್ತಮ ಅಭಿವೃದ್ಧಿ ಕೆಲಸಗಳಾಗುತ್ತಿವೆ. ಕೆಲವರು ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾರೆ. ಅವರ ಬಗ್ಗೆ ಕಾರ್ಯಕರ್ತರು ತಲೆ ಕೆಡಿಸಿಕೊಳ್ಳಬಾರದು. ಮೊಳಕಾಲ್ಮೂರಿನಲ್ಲಿ ಬಿಜೆಪಿಗರು ವಾಟ್ಸ್ಆಪ್ ಫೇಸ್ಬುಕ್ನಲ್ಲಿ ಮಾತ್ರ ನಿಸ್ಸೀಮರು. ಇಲ್ಲ ಸಲ್ಲದ ಆರೋಪಗಳು ಮಾಡುತ್ತಾರೆ. ನರೇಂದ್ರ ಮೋದಿಯವರು ಇಂತಹ ಆಲೋಚನೆಗಳು ಬರುವುದಿಲ್ಲ ಅಂತ ನಿಸ್ಸೀಮರು ಇಲ್ಲಿನ ಬಿಜೆಪಿಗರು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅದೇ ರೀತಿ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ. ಕಾಂಗ್ರೆಸ್ ಕೊಟ್ಟ ಪಂಚ ಗ್ಯಾರಂಟಿ ಯೋಜನೆಗಳು ಉತ್ತಮ ರೀತಿಯಲ್ಲಿ ಫಲಾನುಭವಿಗಳು ಸಿಗುತ್ತವೆ. ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆಯು 500 ಕೋಟಿ ರು ದಾಟಿರುವುದರಿಂದ ಇದಕ್ಕೆ ಅನೇಕ ಮಹಿಳೆಯರು ತುಂಬಾ ಅನುಕೂಲವಾಗಿದೆ. ಆದ್ದರಿಂದ ಸರ್ಕಾರದ ಆದೇಶದ ಮೇರೆಗೆ ಸಂಭ್ರಮಾಚರಣೆ ಮಾಡುತ್ತಿರುವುದು ಸಂತೋಷದ ವಿಚಾರ ಎಂದರು. 2ರಲ್ಲಿ ಕಟ್ಟಿರೋದು ಡಾಕ್ಟರ್ ಪರಮೇಶ್ವರ್ ಅವರು ಮುನ್ಸಿಪಾಲಿಟಿಯಲ್ಲಿ ಕಾಲೇಜು ಡಿಗ್ರಿ ಕಾಲೇಜು ಇಲ್ಲ ಅದು ಶಿಫ್ಟ್ ಮಾಡಿ ಹಿಂದೆ ನಮ್ಮ ಕಾಲದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು ಎಜುಕೇಶನ್ ಮಿನಿಸ್ಟರ್ ಆಗಿದ್ರು. ಹೈಯರ್ ಎಜುಕೇಶನ್ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಗಳು. ಆ ಕಾಲದಲ್ಲಿ ಇಲ್ಲಿ ಮೊಳಕಾಲ್ಮೂರು ತಾಲೂಕಿಗೇನು ಪಾಯಿಂಟ್ ಇರಲಿಲ್ಲ ಫಸ್ಟ್ ಗ್ರೇಡ್ ಕಾಲೇಜ್ ಕೊಡಬೇಕು ಅಂತೇಳಿ. ನಾವು ಸ್ವಲ್ಪ ಒತ್ತಾಯ ಮಾಡಿ ಇದು ಬ್ಯಾಕ್ವರ್ಡ್ ತಾಲೂಕ ಇಲ್ಲಿ ಕೊಡಲೇಬೇಕು ಅಂತೇಳಿ ಒತ್ತಾಯದ ಮೇರೆಗೆ ಅವತ್ತು ನಮಗೆ ಸ್ಯಾಂಕ್ಷನ್ ಮಾಡಿದ್ರು. ಅದ್ರ ಜೊತೆಗೆ ಸ್ಟ್ಯಾಂಡರ್ಡ್ ಪ್ಲಾನಿಂಗ್ ಅಂತ ಹೇಳ್ಬಿಟ್ಟು ಎಲ್ಲ ಕಡೆನೂ ಇದೇ ಥರ ಯೂನಿಫಾರ್ಮ್ ಪ್ಲಾನಿಂಗ್ ಮಾಡೋದು ಥ್ರೋಟ್ ಕರ್ನಾಟಕದಲ್ಲಿ. ಬರೀ ಮೊಳಕಾಲ್ಮೂರು ಮಾತ್ರ ಪ್ಲಾನಿಂಗ್ ಅಲ್ಲ, ಥ್ರೋಟ್ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಕಾಲೇಜುಗಳಿಲ್ವೋ ಕಾಲೇಜುಗಳ ಕಟ್ಟಡ ಕೊಟ್ಟಿದ್ದಾರೆ. ಇದೇ ಸಿಮಿಲರ್ ಟೈಪ್ ಆಫ್ ಎಲ್ಲದಕ್ಕೂ ಮಾಡಿದ್ದಾರೆ. ಆಗಿನ ಕಾಲದಲ್ಲೇ ಅಷ್ಟು ದುಡ್ಡು ಕೊಟ್ಟು ಕಟ್ಟಡ ಕಟ್ಟಿ ಸುಮಾರು ಎಷ್ಟು ವರ್ಷ ಆಯ್ತು? ಆಗ 2002 ಅಂದ್ರೆ ಈಗ ಹೆಚ್ಚು ಕಡಿಮೆ. ಈಗಾಗಲೇ ಶಿಥಿಲಗೊಂಡಿರ್ತಕ್ಕಂಥ ಗ್ಲಾಸ್ಗಳು ಮತ್ತೆ ಎಲ್ಲ ಹೋಗಿದೆ. ಮೊನ್ನೆ ವೈಟ್ ವಾಶು ಸ್ವಲ್ಪ ಕ್ಲೀನಿಂಗ್ ಬೇಕು ಅಂತ ಹೇಳಿದ್ರೆ ನಮ್ಮ ಇವರು ಖಾದರ್ ಅವರು 7.5 ಲಕ್ಷ ರೂಪಾಯಿ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿ ಒಳಗಡೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನ್ಯಾಕ್ ಕಮಿಟಿ ಅವರು ಪರಿಶೀಲನೆ ಬಂದ ಸಂದರ್ಭದಲ್ಲಿ. ಯಾಕಂದ್ರೆ ಹೊಲಸಾಗಿದ್ರೆ ಅವ್ರು ವಾಪಸ್ ಹೋಗ್ತಾರೆ. ಅಪ್ಡೇಟ್ ಇದ್ರೆ ಮಾಡ್ತಾರೆ ಅದನ್ನ. A+, B+ ಅಂತ ಮಾಡ್ತಾರೆ. B+ ಗ್ರೇಡಿಗೆ ಬಂದಿದೆ. ಬಹಳ ಸಂತೋಷದ ವಿಚಾರ. ಆಮೇಲೆ ಎರಡನೇದಾಗಿ ಅವತ್ತು ಶಿಥಿಲಗೊಂಡಿದ್ದ ಕಾಲೇಜುಗಳು ಅದಕ್ಕಿನ್ನ ಲೈಫ್ ಇಲ್ಲ. ಅದಕ್ಕೋಸ್ಕರ ಮತ್ತೆ ರಿಯಲ್ ಲೈಫ್ ಕೊಡೋದಕ್ಕೆ ರೀಜನರೇಟ್ ಮಾಡ್ಲಿಕ್ಕೋಸ್ಕರ ಮತ್ತೆ 2 ಕೋಟಿ ರೂಪಾಯಿ ಓವರಾಲ್ ಇದಕ್ಕೆ ರಿಪೇರಿ ಮತ್ತು ಎಲ್ಲೆಲ್ಲಿ ಅವಶ್ಯಕತೆ ಇದ್ದು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ನು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಮುಂದುವರೆದು ಮಾಡೋಣ ಮುಂದಕ್ಕೆ. ಅದನ್ನು ಮಾಡಲಿಕ್ಕೆ ಅವ್ರಿಗೊಂದು ಸ್ಕೋಪ್ ಕೊಡೋ ಒಂದು ಉದ್ದೇಶದಲ್ಲಿ ಮಾಡ್ತೇವೆ. ಯಾಕಂದ್ರೆ ಈಗ ನಮ್ಮ ಸ್ನೇಹಿತರು ಮಾತಾಡ್ತಾ ಸ್ತ್ರೀಶಕ್ತಿ ಯೋಜನೆಗಳು ಕೊಟ್ಟಿರ್ತಕ್ಕಂಥ ಈ ಪಂಚ ಗ್ಯಾರಂಟಿಗಳು ಬಹಳ ದಿವಸ ಬಾಳಿಕೆ ಬರೋಲ್ಲ. ಯಾವಾಗೂ ಒಂದು 5-6 ತಿಂಗಳು ಮಾತ್ರ ನಡೆಸ್ತಾರೆ, ಆಮೇಲೆ ಬಿಟ್ಟು ಹೋಗ್ಬಿಡ್ತಾರೆ ಅಂತೇಳಿ. ಸರ್ಕಾರದ ಒಳಗಡೆ ಸಾಕಷ್ಟು ಸಮಸ್ಯೆಗಳು ಕೂಡ ಇದ್ದಾವೆ. ಯಾಕಂದ್ರೆ ಜನಸಂಖ್ಯೆ ಆಧಾರಿತವಾಗಿ ನಾವು ಇದ್ದಿರ್ತಕ್ಕಂಥ ಜನಸಂಖ್ಯೆಗೆ 100 ಪಾಲು ಹೆಚ್ಚಾಗಿದೆ. ಜನಸಂಖ್ಯೆ ಎಷ್ಟು ಹೆಚ್ಚಾಗುತ್ತೋ ಅಷ್ಟು ಸಮಸ್ಯೆಗಳು ಇದ್ದೇ ಇರ್ತವೆ. ಆ ಸಮಸ್ಯೆಗಳು ಎದುರಾಕೊಂಡು ಕೂಡ ಧೈರ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮತ್ತು ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೂಡ ನಿರ್ಧಾರವನ್ನ ಕೊಟ್ಟಿರ್ತಕ್ಕಂಥ ಮಾತನ್ನ ಹಿಂದಕ್ಕೆ ತಗೊಳ್ತಕ್ಕಂಥ ಪ್ರಯತ್ನ ನಮ್ಮಲ್ಲಿ ನಡೀಬಾರದು ಅನ್ನೋ ಒಂದು ವಾಗ್ದಾನ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಎಲ್ರಿಗೂ ಗ್ಯಾರಂಟಿ ವಿಚಾರದಲ್ಲಿ ಗ್ಯಾರಂಟಿ ಕೊಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಯೋಜನೆನ ಎಲ್ಲ ತಾಲೂಕು, ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ನಡೆಸ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಬಂದಿದ್ದಾರೆ. ನನಗೆ ಭಾರಿ ಖುಷಿ ಆಯ್ತು. ಯಾಕಂದ್ರೆ ಬೇರೆ ಬೇರೆ ಕಾರಣಕ್ಕೆ ನಾವು ಇಲ್ಲೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಬಹಳ ಕಡಿಮೆ ಜನಗಳು ಬರ್ತಾರೆ. ಇವತ್ತೇನು ಹೆಣ್ಮಕ್ಳು ಬಹಳ ಜನ ಬಂದಿದ್ದಾರೆ. ಅವ್ರಲಿಂದ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ತರ್ತಕ್ಕಂಥ ಒಂದು ಪ್ರಯತ್ನ ಅಂತೇಳಿ ನಾನು ಭಾವಿಸ್ತೀನಿ. ವೇದಿಕೆ ಮೇಲೆ ಕೂಡ ಸಾಕಷ್ಟು ಜನ ಹಿರಿಯರು ಕೂಡ ಈಗಾಗಲೇ ನಮ್ಮ ನಾಯಕರು ಮಾತಾಡಿದ್ರು.
ಅದೇ ರೀತಿ ನಮ್ಮ ಸುಭಾನ್ ಸಾಗರ್ ಹಿರಿಯರು ಈ ಭಾಗದವರು ಅವರು ಮಾತಾಡಿದರು. ಪಂಚ ಗ್ಯಾರಂಟಿಗಳಲ್ಲಿ ಗ್ಯಾರಂಟಿ ಸಂಸ್ಥಾನದಲ್ಲಿ ಬರ್ತಕ್ಕ. ಇದೇ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ NYP ಚೇತನ್ ರವರು ಮಾತನಾಡಿ, ಗ್ಯಾರಂಟಿ ಯೋಜನೆಗಳಿಂದ ಕೂಲಿ ಕಾರ್ಮಿಕರಿಗೆ, ಯುವಕರಿಗೆ, ನಿರುದ್ಯೋಗಿಗಳಿಗೆ ತುಂಬಾ ಅನುಕೂಲವಾಗಿದೆ. ಗ್ಯಾರಂಟಿ ಯೋಜನೆಯು ಉದ್ದೇಶ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು ಎನ್ನುವುದು. ಇದರಿಂದ ಅನೇಕ ಬಡ ಕುಟುಂಬಗಳು ಜೀವನ ನಡೆಸಲು ಅನುಕೂಲವಾಗಿದೆ. ಅದರಲ್ಲಿ ಶಕ್ತಿ ಯೋಜನೆಯು 500 ಕೋಟಿ ರು ದಾಟಿರುವುದು ಸಂತೋಷದ ವಿಚಾರ. ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಎಂದರು. ಪಕ್ಷ ಅಧಿಕಾರಕ್ಕೆ ಬಂದು 2 ವರ್ಷ ಪೂರ್ಣಗೊಂಡಿದ್ದು 2023 ಚುನಾವಣೆ ಸಂದರ್ಭದಲ್ಲಿ ನಮ್ಮ ನಾಯಕರಾದಂತಹ, ಜನಪ್ರಿಯ ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯರವರು ಹಾಗೂ DK ಶಿವಕುಮಾರ್ ಸಾಹೇಬ್ರವರ ನೇತೃತ್ವದಲ್ಲಿ ಪ್ರಣಾಳಿಕೆ ಏನು ಘೋಷಣೆ ಮಾಡಿದರು, ಪಂಚಾಯತ್ ಗ್ಯಾರಂಟಿ ಯೋಜನೆ, ಅದು ಮುಖ್ಯವಾದಂತಹ ಗೃಹಲಕ್ಷ್ಮಿ, ಗೃಹಜ್ಯೋತಿ ಹಾಗೂ ಯುವ ನಿಧಿ, ಶಕ್ತಿ ಯೋಜನೆ ಮತ್ತು ಅನ್ನಭಾಗ್ಯ ಎಲ್ಲ ಪಂಚಾಯತ್ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಸಕ್ರಿಯವಾಗಿ 2 ವರ್ಷ ಆಯ್ತು. ಇಂದಿಗೆ ಸಕ್ರಿಯವಾಗಿ ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾದಂಥದ್ದು ಸರಿಸುಮಾರು ಪ್ರತಿ ವರ್ಷ 50,000 ಕೋಟಿ ನಮ್ಮ ರಾಜ್ಯ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಟ್ಟಿರುತ್ತದೆ. ನಮ್ಮೆಲ್ಲರಿಗೆ ತಿಳಿದ ಪ್ರಕಾರ ದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಯೋಜನೆ ಇದಾಗಿರುತ್ತದೆ. ಹಾಗಾಗಿ ಈಗ ನಾವೆಲ್ಲರೂ ನೋಡ್ತಾ ಇರ್ತೀವಿ, ಬಹಳಷ್ಟು ರಾಜ್ಯಗಳಲ್ಲಿ ಕೂಡ ನಮ್ಮ ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯ ಅವರು ಒಂದು ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಏನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ಅವರು ಕೂಡ ಬೇರೆ ರಾಜ್ಯದಲ್ಲಿ ಕೂಡ ಒಂದು ಮಾದರಿಯಾಗಿ ತೆಗೆದುಕೊಂಡು ಅಲ್ಲಿ ಕೂಡ ಒಂದು ಕಾರ್ಯರೂಪಕ್ಕೆ ತಂದಿದ್ದಾರೆ. ಹಾಗೂ ಇಡೀ ವಿಶ್ವಸಂಸ್ಥೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೂಡ ನಮ್ಮ ರಾಜ್ಯದ ಒಂದು ಕಾರ್ಯಕ್ರಮಗಳನ್ನು ಕಂಡು ಅವರು ಕೂಡ ಒಂದು ಮೆಚ್ಚುಗೆಯನ್ನು ನೀಡಿರ್ತಾರೆ. ಚುನಾವಣೆ ಸಂದರ್ಭದಲ್ಲಿ ಅದಾದ ನಂತರ ಕೂಡ ಬಹಳಷ್ಟು ಜನರು ಟೀಕೆ ಮಾಡಿದ್ರು, ಈ ರೀತಿ ಒಂದು ಯೋಜನೆಗಳು ಬಹಳ ದಿನ ನಡೆಯೋದಿಲ್ಲ, ಇವರು ಕರ್ನಾಟಕ ಇದು ಕಾಂಗ್ರೆಸ್ ಪಕ್ಷ 2-3 ತಿಂಗಳಲ್ಲೇ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿ. ಇಂದಿಗೆ ಸಕ್ರಿಯವಾಗಿ 2 ವರ್ಷ ಆದರೂ ಕೂಡ ಪೂರ್ಣಗೊಂಡ್ರು ಕೂಡ ಅದೇ ರೀತಿ ಯಶಸ್ವಿಯಾಗಿ ನಮ್ಮ ನಾಯಕರೆಲ್ಲರೂ ಕೂಡ ನಡೆಸಿಕೊಂತ ಹೋಗ್ತಾ ಇದ್ದಾರೆ. ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಮುಖ್ಯವಾದಂತಹ ಗೃಹಲಕ್ಷ್ಮಿ ಯೋಜನೆ, ಏನು ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ನೀಡುವಂತಹ ಒಂದು ಯೋಜನೆ ಏನಾಗಿದೆ. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿಯ ನಾಮನಿರ್ದೇಶನ ಸದಸ್ಯರಾದ G. ಪ್ರಕಾಶ್, ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸುಭಾನ್ ಸಾಬ್, ಮಾರ್ನಾಯ್ಕ ಇನ್ನೂ ಹಲವರು ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು. ಸ್ವತಂತ್ರ ಬಂದಾಗಿನಿಂದ ಇಲ್ಲಿವರೆಗೆ ಏನು ಭಾರತ ದೇಶದಲ್ಲಿ ಚುನಾವಣೆಗಳು ನಡೆದಿದ್ದಾವೆ, ಅನೇಕ ರಾಜ್ಯಗಳು ಒಂದಲ್ಲ ಒಂದು ರೀತಿಯಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಏನೆಲ್ಲ ಕೊಡ್ತೀವಿ ಅಂತಕ್ಕಂಥ ಚುನಾವಣಾ ಪ್ರಣಾಳಿಕೆಯಲ್ಲಿ ಏನು ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದ ನಂತರ ಅವೆಲ್ಲವನ್ನು ಕೂಡ ಗಾಳಿಗೆ ತೂರ್ತಕ್ಕಂಥ ಪರಿಸ್ಥಿತಿಯ ಒಂದು ವ್ಯವಸ್ಥೆಯನ್ನ ನಾವು ನೀವೆಲ್ಲರೂ ನೋಡಿದ್ದೀವಿ. ಆದರೆ ದೇಶದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರಿಗಾಗಿಯೇ ಅನೇಕ ಯೋಜನೆಗಳನ್ನ, ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಕೊಟ್ಟು ಸರ್ಕಾರ ರಚನೆಯಾದ ಕೂಡಲೇ ಮಹಿಳೆಯರ ಆರ್ಥಿಕ, ಸಾಮಾಜಿಕ, ರಾಜಕೀಯ ಮತ್ತು ಶೈಕ್ಷಣಿಕ ಒಂದು ಶಕ್ತಿಯನ್ನ ಹೆಚ್ಚು ಮಾಡಲು ಅನೇಕ ಯೋಜನೆಗಳನ್ನ ನಿಖರವಾಗಿ ಜಾರಿ ಮಾಡಿರ್ತಕ್ಕಂಥ ಸರ್ಕಾರ ಈ ದೇಶದಲ್ಲಿ ಯಾವುದಾದ್ರೂ ಇದ್ರೆ ಅದು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತನ್ನ ನಾವೆಲ್ಲರೂ ಕೂಡ ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಚುನಾವಣೆಗಳಲ್ಲಿ ಇವತ್ತು ಮಹಿಳೆಯರನ್ನ ಬರೀ ವೋಟ್ ಬ್ಯಾಂಕ್ ಆಗಿ ಪರಿಗಣನೆ ಮಾಡತಕ್ಕಂಥ ಇಂಥ ವ್ಯವಸ್ಥೆಯಲ್ಲಿ ಮಹಿಳೆಯರಿಗಾಗಿ ಇವತ್ತು ಅನೇಕ ಗ್ಯಾರಂಟಿ ಯೋಜನೆಗಳ ಮೂಲಕ ಅವರ ಆರ್ಥಿಕ ಶಕ್ತಿಯನ್ನ, ಸಾಮಾಜಿಕ ಶಕ್ತಿಯನ್ನ ಸರ್ಕಾರಕ್ಕೆ ಬಹಳ ಜನ ಹೆಸರಿರ್ತಾರೆ, ಸರ್ಕಾರ ನಡೆಸೋದೇ ಆಗೋದಿಲ್ಲ ಅಂತ ಹೇಳಿ. ಇವತ್ತು ಯಶಸ್ವಿಯಾಗಿ ಇನ್ನು 3 ವರ್ಷ ಸರ್ಕಾರ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿ ಈ ಒಂದು ಏನು ಸಂಭ್ರಮಾಚರಣೆ ಮಾಡ್ತಾ ಇರೋದೇ ಸಾಕ್ಷಿ ಅಂತ ಹೇಳಿ ಈ ಟೈಮ್ನಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಹನುಮಂತಪ್ಪ, ಸಿಡಿಪಿಒ ನವೀನ್ಕುಮಾರ್, ಗ್ಯಾರಂಟಿ ಯೋಜನೆಯ ಸದಸ್ಯರುಗಳು, ಗುತ್ತಿಗೆದಾರರು ಮತ್ತು ಪಟ್ಟಣ ಪಂಚಾಯಿತಿ ಸದಸ್ಯರಾದ ಎಸ್ ಖಾದರ್, ಅಬ್ದುಲ್ಲಾ, ಮುಖಂಡರುಗಳಾದ ಜಗಳೂರಯ್ಯ, ಯಜ್ಜನಹಳ್ಳಿ ನಾಗರಾಜ್, ಪಿ ಗೋಪಾಲ್, ಸಿಪಿಐ ವಸಂತ್ ವಿ ಅಸೋದೆ, ಸಬ್ ಇನ್ಸ್ಪೆಕ್ಟರ್ಗಳಾದ ಮಹೇಶ್ ಹೊಸಪೇಟೆ, ಪಾಂಡುರಂಗಪ್ಪ, ಬಾಹುಬಲಿ, ಕಾಂಗ್ರೆಸ್ ಮುಖಂಡರು, ಆಶಾ, ಅಂಗನವಾಡಿ ಕಾರ್ಯಕರ್ತರು ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.